ನಾವು ಸೊಪ್ಪಿನ ಬೀಜಗಳನ್ನ, ತರಕಾರಿ ಬೀಜಗಳನ್ನ ಕೊಂಡುಕೊಂಡಾಗ ಒಂದು ಪ್ಯಾಕೆಟ್ ಅಲ್ಲಿ ಒಂದು 30-40 ಸೀಡ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಅಷ್ಟನ್ನು ಒಂದೇ ಸಲ ಯೂಸ್ ಮಾಡಲ್ಲ ಅಲ್ವಾ? ಸೊ ಉಳಿದಿರುವಂತಹ ಬೀಜಗಳನ್ನ ಏನ್ ಮಾಡಬೇಕು, ಹೇಗೆ ಸ್ಟೋರ್ ಮಾಡೋದು? ಯಾವ ಪ್ಯಾಕೆಟ್ ಅಲ್ಲಿ ನಾವು ಕೊಂಡ್ಕೊಂಡಿರ್ತೀವೋ ಅದೇ ಪ್ಯಾಕೆಟ್ಗೆ ಹಾಕಿ ಸ್ಟೇಪಲ್ ಮಾಡಿ ಇಡಬಹುದು. ಬಟ್ ಅದಕ್ಕಿಂತ ಬೆಟರ್ ಮೆಥಡ್ ಒಂದಿದೆ. ಒಂದು ಪುಟಾಣಿ ಪ್ಲಾಸ್ಟಿಕ್ ಡಬ್ಬಿನ ತಗೊಳ್ಳಿ. ಈ ಮಾತ್ರೆಗಳು ತಗೊಂಡಿರ್ತೀವಿ, ಆ ಟೈಮಲ್ಲೆಲ್ಲ ಡಬ್ಬಿ ಬಂದಿರುತ್ತೆ, ನಿಮಗೆ ಗೊತ್ತಿರುತ್ತೆ, ಮನೆಯಲ್ಲಿ ಹೆಂಗೂ ಇದ್ದೇ ಇರುತ್ತೆ ಯಾವ್ದಾದ್ರು ಚೆನ್ನಾಗಿರೋ ಡಬ್ಬಿ. ಆ ಡಬ್ಬಿಗೆ ಈ ಎಲ್ಲ ಸೀಡ್ಸ್ ಅನ್ನ ಹಾಕಿ 2 ಪ್ಯಾಕೆಟ್ ಸಿಲಿಕಾ ಜೆಲ್ ಪ್ಯಾಕೆಟ್ಸ್ ಅನ್ನ ಹಾಕಿ. ವಾತಾವರಣದಲ್ಲಿ ತೇವಾಂಶ ಇದ್ರೆ ಆ ತೇವಾಂಶ ಈ ಬೀಜಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಈ ಪ್ಯಾಕೆಟ್ಗಳನ್ನ ಹಾಕಿದ್ರೆ. ಇಲ್ಲಾಂದ್ರೆ ನೀವು ಏರ್ ಟೈಟ್ ಅಂದ್ಬಿಟ್ಟು ಚೆನ್ನಾಗಿ ಮುಚ್ಚಳ ಮುಚ್ಚಿದ್ರು ವಾತಾವರಣಕ್ಕೆ ರಿಯಾಕ್ಟ್ ಆಗುತ್ತೆ, ನಮಗ್ ಗೊತ್ತಾಗಲ್ಲ, ಸಣ್ಣ ಪುಟ್ಟ ಚೇಂಜಸ್ ನಮಗ್ ಗೊತ್ತಾಗಲ್ಲ. ಬಟ್ ಈ ತರ ಸೀಡ್ಸು ಮತ್ತೆ ಮೆಡಿಸನ್ಸು ಇವುಗಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಮಾಯಿಶ್ಚರ್ ಹೊರಗಡೆ ಜಾಸ್ತಿ ಇತ್ತು, ನಾವು ಸಿಲಿಕಾ ಜೆಲ್ ಪ್ಯಾಕೆಟ್ ಹಾಕಿಲ್ಲ ಅಂದ್ರೆ ಆಗೋ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ 10 ಬೀಜ ಹಾಕಿದ್ರೆ 2 ಬೀಜ ಮೊಳಕೆ ಬರೋದು. ಅವ್ರ ಅಂಗಡಿಯವ್ರು ಹೇಳಿರ್ತಾರೆ 10ಕ್ಕೆ 9 ಬೀಜದಷ್ಟು ಮೊಳಕೆ ಬರುತ್ತೆ, ಜರ್ಮಿನೇಷನ್ ಈ ತರ ಆಗತ್ತೆ ಅಂತ. ಬಟ್ ನಾವ್ ಅದನ್ನ ಕರೆಕ್ಟಾಗಿ ಸ್ಟೋರ್ ಮಾಡ್ಲಿಲ್ಲ ಅಂದ್ರೆ 10ಕ್ಕೆ 10 ಬರಲ್ಲ. ಎಷ್ಟೋ ಸರ್ತಿ ಪುಣ್ಯ ಮಾಡಿದ್ರೆ 1-2 ಮೊಳಕೆ ಬರುತ್ತೆ. ಸೊ ಸೀಡ್ಸ್ ನ ಸ್ಟೋರ್ ಮಾಡಬಹುದಾದ ಉಪಾಯ ಅಂದ್ರೆ ಸಿಲಿಕಾ ಜೆಲ್ ಪ್ಯಾಕೆಟ್ಗಳನ್ನ ಹಾಕಿದ ಡಬ್ಬಿಯಲ್ಲಿ ಸೀಡ್ಸ್ ನ ಇಡೋದು. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಈ ಪ್ಯಾಕೆಟ್ಗಳೆಲ್ಲ ಎಲ್ಲಿ ಸಿಗತ್ತೆ? ಆನ್ಲೈನ್ ಅಲ್ಲಿ ಸಿಗತ್ತೆ. 2-3 ರೂಪಾಯಿ ಇರಬಹುದು ಒಂದು ಪ್ಯಾಕೆಟ್. ಬಟ್ ಅದನ್ನ ಹೊರತುಪಡಿಸಿ ನೀವು ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಾಗ ಡಿಫಾಲ್ಟ್ ಬಂದಿರುತ್ತೆ, ಆ ಡಬ್ಬಿ ಒಳಗಡೆ ಸಿಲಿಕಾ ಜೆಲ್ ಪ್ಯಾಕೆಟ್ಗಳನ್ನ ಹಾಕಿರ್ತಾರೆ, ಮಾತ್ರೆಗಳು ಹಾಳಾಗಬಾರ್ದು ಅಂತ. ಶೂಸ್ ತಗೊಂಡಾಗ ಬಂದಿರುತ್ತೆ, ಆಮೇಲೆ ಲೆದರ್ ಪ್ರಾಡಕ್ಟ್ ಗಳನ್ನ ತಗೊಂಡಾಗ, ಬ್ಯಾಗು, ಬೆಲ್ಟು ಈ ತರದೆಲ್ಲ ತಗೊಂಡಾಗ ಬಂದಿರುತ್ತೆ. ಅದನ್ನ ಎಸೆದು ಬಿಡಿ ಅಂತ ಅವರು ಹಾಕಿರ್ತಾರೆ ಆ ಪ್ಯಾಕೆಟ್. ಅದು ಕನ್ಸ್ಯೂಮ್ ಮಾಡೋ ಅಂಥದ್ದೆಲ್ಲ, ವಿಷಕಾರಿ ಪದಾರ್ಥ, ಎಸೆದು ಬಿಡಿ ಅಂತ. ಅಷ್ಟೊಂದೆಲ್ಲ ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಮಾಯಿಶ್ಚರ್ ಇಂದ ಆ ಪ್ರಾಡಕ್ಟ್ ಹಾಳಾಗಬಾರ್ದು ಅಂತ ಇಟ್ಟಿರೋದನ್ನ ನಾವು ಬಿಸಾಕ್ದೆ ಒಂದ್ ಕಡೆ ನೀಟಾಗಿ ಸ್ಟೋರ್ ಮಾಡಿ ಬೀಜಗಳನ್ನ ಸೇವ್ ಮಾಡಬೇಕಾದ್ರೆ ಬಳಸಬಹುದು.